ರೊಚ್ಚಿಗೆದ್ದ ಫ್ಲಿಪ್ಕಾರ್ಟ್ ಅಮೆಜಾನ್, ಶುರುವಾಯಿತು ಫೆಸ್ಟಿವಲ್ ಜ್ವರ. 1.2 ಲಕ್ಷ ಕೋಟಿ ಬಿಸ್ನೆಸ್ ಯುದ್ಧ, IPL ಗಿಂತ ದೊಡ್ಡ ಇವೆಂಟ್. ನಮಸ್ಕಾರ ಸ್ನೇಹಿತರೆ, ಡೋಂಟ್ ಬೈ, ಖರೀದಿ ಮಾಡಬೇಡಿ. ದುಡ್ಡು ಚೆಲ್ಲಕ್ ರೆಡಿ ಆಗಿದ್ದೀರಲ್ಲ, ಸ್ವಲ್ಪ ನಿಲ್ಲಿ, ಈ ವರದಿ ಫುಲ್ ನೋಡಿ. ಡೋಂಟ್ ಬೈ, ಡೋಂಟ್ ಸ್ಪೆಂಡ್, ಖರ್ಚು ಮಾಡಬೇಡಿ, ದುಡ್ಡು ಖರ್ಚು ಮಾಡಬೇಡಿ, ಶಾಪಿಂಗ್ ಮಾಡಬೇಡಿ. ಈ ವರದಿ ಫುಲ್ ನೋಡಿ, ಆಮೇಲೆ ಶಾಪಿಂಗ್ ಮಾಡಬೇಕಾ ಬೇಡವಾ ಅಂತ ಡಿಸೈಡ್ ಮಾಡಿ. ಅದು ಎಷ್ಟು ಮಾಡಬೇಕು, ಏನು ತಗೋಬೇಕು ಅಂತ ಈ ವರದಿ ನೋಡದೆ ನೀವು ಡಿಸೈಡ್ ಮಾಡಲೇಬೇಡಿ. ತುಂಬಾ ಇಂಪಾರ್ಟೆಂಟ್ ಇದು. ನವರಾತ್ರಿ ಹಬ್ಬದ ಜೊತೆಗೆ ಕಾಮರ್ಸ್ ಕಲಿಗಳ ಶಾಪಿಂಗ್ ಫೆಸ್ಟಿವಲ್ ತುಂಬಾ ಆರ್ಭಟ ಶುರುವಾಗಿದೆಯಲ್ಲ. ಅಮೆಜಾನ್ ನ ಗ್ರೇಟ್ ಇಂಡಿಯನ್ ಫೆಸ್ಟಿವಲ್, ಫ್ಲಿಪ್ಕಾರ್ಟ್ ನ ದಿ ಬಿಗ್ ಬಿಲಿಯನ್ ಡೇಸ್ ಸೇರಿ ಸಾಕಷ್ಟು ಪ್ಲಾಟ್ಫಾರ್ಮ್ಗಳ ಶಾಪಿಂಗ್ ಫೆಸ್ಟಿವಲ್ಸ್ ಅಧಿಕೃತವಾಗಿ ಶುರುವಾಗಿ ಹೋಗಿದೆ. ಯುದ್ಧದ ಟೈಮ್ನಲ್ಲಿ ಪ್ರವಾಹ ಆದಾಗ ಸೇನೆ, NDRF ನವರು ವಾರ್ ರೂಮ್ ಕ್ರಿಯೇಟ್ ಮಾಡೋ ಹಾಗೆ ಅಮೆಜಾನ್, ಫ್ಲಿಪ್ಕಾರ್ಟ್ ಕೂಡ ದೇಶಾದ್ಯಂತ ವಾರ್ ರೂಮ್ ಸೆಟಪ್ ಮಾಡಿಕೊಂಡು ಸೇಲ್ ಮಾಡ್ತಿದ್ದಾರೆ. ಶಾಪಿಂಗ್ ಆ್ಯಪ್ಗಳಿಗೆ ಲಗ್ಗೆ ಕೋಟ್ಯಂತರ ಗ್ರಾಹಕರನ್ನ ಮ್ಯಾನೇಜ್ ಮಾಡೋದು ಹೆಂಗೆ ಅಂತೇಳಿ ತಲೆ ಕೆಡಿಸ್ಕೊಂಡಿದ್ದಾರೆ. ಆ ಥರ ಜನ ನುಗ್ಗಿಬಿಟ್ಟಿದ್ದಾರೆ ಈಗ ಫ್ಲಿಪ್ಕಾರ್ಟ್, ಅಮೆಜಾನ್ ಒಳಗಡೆ. ಇಂಪಾರ್ಟೆಂಟ್ ವಿಚಾರ ಏನು ಅಂದರೆ, ಒಂದು ಕಡೆ GST ಸ್ಲ್ಯಾಬ್ಗಳು ಎಲಿಮಿನೇಟ್ ಆಗಿ ವಸ್ತುಗಳ ಬೆಲೆ ಕೂಡ ಕಮ್ಮಿ ಆಗಿದೆ. ಇನ್ನೊಂದು ಕಡೆ ಇನ್ಕಮ್ ಟ್ಯಾಕ್ಸ್ ಸುಧಾರಣೆ ಆಗಿರೋದ್ರಿಂದ 12 ಲಕ್ಷ ರೂಪಾಯಿವರೆಗೆ ಇನ್ಕಮ್ ಇದ್ರೂ 0 ಟ್ಯಾಕ್ಸ್ ಆಗಿರೋದ್ರಿಂದ ಎಕ್ಸ್ಟ್ರಾ ದುಡ್ಡು ಕೈಯಲ್ಲಿ ಉಳಿತಾ ಇದೆ. ಅರ್ನ್ ಮಾಡ್ತಿದ್ದವರಿಗೆ, 12 ಲಕ್ಷ ತನಕ ಅರ್ನ್ ಮಾಡ್ತಿದ್ದವರಿಗೆ. ಸೊ ರೊಚ್ಚಿಗೆದ್ದು ಶಾಪಿಂಗ್ ಮಾಡ್ತಿದ್ದಾರೆ. ಆದರೆ ಸ್ನೇಹಿತರೆ, ಈ ರೀತಿ ಶಾಪಿಂಗ್ ಫೆಸ್ಟಿವಲ್ಗಳಲ್ಲಿ ಶಾಪಿಂಗ್ ಮಾಡೋಕ್ಕೂ ಮುಂಚೆ ಈ ಫೆಸ್ಟಿವಲ್ಗಳ ರಿಯಾಲಿಟಿಯನ್ನು ಕೂಡ ಅರ್ಥ ಮಾಡ್ಕೊಳ್ಳಿ. ಡೋಂಟ್ ಬೈ ಅಂತ ಅದಕ್ಕೆ ಹೇಳಿದ್ದು ನಾವು. ಡೋಂಟ್ ಸ್ಪೆಂಡ್, ವೇಟ್ ಮಾಡಿ, ಖರ್ಚು ಮಾಡಬೇಡಿ, ಏನೂ ಖರೀದಿ ಮಾಡಬೇಡಿ. ಈ ವರದಿ ಫುಲ್ ನೋಡಿ ಆಮೇಲೆ ಡಿಸೈಡ್ ಮಾಡಿ. ರಾತ್ರಿ 12 ಗಂಟೆಗೆ ಸರಿಯಾಗಿ ಫೆಸ್ಟಿವಲ್ ಶುರು ಮಾಡ್ತಾರೆ. ರಾತ್ರಿ ಎಲ್ಲ ನಿದ್ದೆಗೆಟ್ಟು ಶಾಪಿಂಗ್ ಮಾಡ್ತಾ ಕೂತ್ಕೊಳ್ಳೋದು ನಿಜಕ್ಕೂ ಅರ್ಥ. ಎಲ್ಲ ಕಮ್ಮಿ ಬೆಲೆಗೆ ಸಿಕ್ಬಿಡುತ್ತೆ. ಇದೊಂಥರ ಎಂಡ್ ಆಫ್ ದಿ ಸೀಸನ್ ಸೇಲ್, ಡಿಸ್ಕೌಂಟ್ ಸೇಲ್, 60%, 70% ಆಫ್, ಸ್ಟಾಕ್ ಖಾಲಿ ಮಾಡೋ ಸೇಲ್ ಅನ್ನೋದೆಲ್ಲ ನಿಜಾನ ಅಥವಾ ಈ ಡೀಲ್ಗಳು ಫೇಕಾ? ಒಂದು ವೇಳೆ ರಿಯಲ್ ಆಗಿ ಸ್ಮಾರ್ಟ್ಫೋನ್, ಲ್ಯಾಪ್ಟಾಪ್ಗಳ ಪ್ರೈಸ್ ಡ್ರಾಪ್ ಆದರೆ ಅದನ್ನು ಕಂಡು ಹಿಡಿಯೋದು ಹೇಗೆ? ಎಲ್ಲಕ್ಕಿಂತ ಇಂಪಾರ್ಟೆಂಟ್, ಈ ರೀತಿ ನಿಮ್ಮ ಗಮನವನ್ನು ತಮ್ಮ ಕಡೆಗೆ ಸೆಳೆದು ನಿಮ್ಮ ಜೇಬ್ ಖಾಲಿ ಮಾಡೋ ಫೆಸ್ಟಿವಲ್ಗಳನ್ನು ಅವಾಯ್ಡ್ ಮಾಡೋದು ಯಾಕೆ ಇಂಪಾರ್ಟೆಂಟ್? ಆ ಫೆಸ್ಟಿವಲ್ಗಳು ನಿಮ್ಮನ್ನು ಬಡವರನ್ನಾಗಿ ಮಾಡ್ತಿರೋದು ಹೇಗೆ? ಅದೇ ಹಣವನ್ನು ಯಾವ ರೀತಿ ಸೇವ್ ಮಾಡ್ಬೋದು? ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಶುರುವಾಯಿತು ಶಾಪಿಂಗ್ ಫೆಸ್ಟಿವಲ್ ಜ್ವರ. ಸ್ನೇಹಿತರೆ, ಅಮೆಜಾನ್ನ ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಹಾಗೂ ಫ್ಲಿಪ್ಕಾರ್ಟ್ನ ಬಿಗ್ ಬಿಲಿಯನ್ ಡೇಸ್ ಶಾಪಿಂಗ್ ಫೆಸ್ಟಿವಲ್ಗಳು ಹಾಗೆ ಎಲ್ಲ ಆ್ಯಪ್ಗಳಲ್ಲೂ ಕೂಡ ಬಂದಿದೆ ಈಗ ಒಂದಲ್ಲ ಒಂಥರ. ಅಧಿಕೃತವಾಗಿ ಶುರುವಾಗಿ ಹೋಗಿದ್ದಾವೆ. ಸೆಪ್ಟೆಂಬರ್ 22ನೇ ತಾರೀಕು ಮಧ್ಯರಾತ್ರಿಯಿಂದ ಎಲ್ಲ ಯೂಸರ್ಸ್ಗೂ ಓಪನ್ ಆಗಿ ಹೋಗಿವೆ. ಆದರೆ ಅದಕ್ಕೂ ಮುಂಚೆನೇ ಅಮೆಜಾನ್ ಪ್ರೈಮ್ ಮೆಂಬರ್ಸ್ಗೆ, ಫ್ಲಿಪ್ಕಾರ್ಟ್ ಪ್ಲಸ್ ಮೆಂಬರ್ಸ್ಗೆ, ಫ್ಲಿಪ್ಕಾರ್ಟ್ ಬ್ಲ್ಯಾಕ್ ಸಬ್ಸ್ಕ್ರೈಬರ್ಗಳಿಗೆ ಅಡ್ವಾನ್ಸ್ ಆಗಿನೇ ವೀಕೆಂಡ್ನಲ್ಲೇ ಓಪನ್ ಆಗಿತ್ತು. ಸೊ ಈಗ ಆಲ್ರೆಡಿ ತುಂಬ ಜನ ಆಫರ್ನಲ್ಲೇ ಇಯರ್ಫೋನಿಂದ ಹಿಡಿದು ಐಫೋನ್ವರೆಗೆ ಎಲ್ಲ ರೀತಿಯ ಪ್ರಾಡಕ್ಟ್ಗಳ ಸೇಲ್ಸನ್ನು ಶುರು ಮಾಡಿಬಿಟ್ಟಿದ್ದಾರೆ ಖರೀದಿ ಮಾಡೋದು. ಅದೇ ರೀತಿ ಮಿಂಟ್ರಾ ಬಿಗ್ ಫ್ಯಾಷನ್ ಫೆಸ್ಟಿವಲ್, ಮೀಶೋ ಮೆಗಾ ಬ್ಲಾಕ್ ಬಸ್ಟರ್ ಸೇಲ್ಸ್ ಕೂಡ ಆಲ್ರೆಡಿ ಲೈವ್. ಎಲ್ಲ ಕಡೆ ಕೂಪನ್ಗಳ ಹಂಟಿಂಗ್ ಜೋರಾಗಿ ನಡೀತಾ ಇದೆ. ಯಾರ ಹತ್ರ ಕಾರ್ಡ್ ಇದೆ, ಕಾರ್ಡ್ ಇದೆಯೋ, ನಿಂದು SBI ಇದೆಯೋ, ನಿಂದು ಆಕ್ಸಿಸ್ ಇದೆಯೋ, HDFC ಇದೆಯೋ, ಕೊಡೋ, EMI ಮಾಡ್ಕೊಡ್ತೀನಿ, ಅಥವಾ ತನ್ನದೇ ಇದ್ರೆ ಎಷ್ಟು ಲಿಮಿಟ್ ಇದೆ, ಏನ್ ತಗೊಳ್ಳಿ, ದುಡ್ಡು ಹೆಂಗ್ ಖರ್ಚು ಮಾಡ್ಲಿ ಅನ್ನೋ ಕಡತ ತುಂಬಾ ಜನಕ್ಕೆ ಶುರುವಾಗಿದೆ. 1.2 ಲಕ್ಷ ಕೋಟಿ ರೂಪಾಯಿಯ ಇವೆಂಟ್. ಎಸ್ ಸ್ನೇಹಿತರೆ, ಈ ಎಲ್ಲಾ ಶಾಪಿಂಗ್ ಫೆಸ್ಟಿವಲ್ಗಳ ಒಟ್ಟಾರೆ ಹಣದ ವಹಿವಾಟು ಈ ವರ್ಷ 1.2 ಲಕ್ಷ ಕೋಟಿ ರೂಪಾಯಿ ದಾಟ್ತಾ ಇದೆ. ಇದೊಂದೇ ವರ್ಷದಲ್ಲಿ ಭಾರತದ ಒಟ್ಟಾರೆ ಶಾಪಿಂಗ್ ಸೀಸನ್ ನ ವ್ಯಾಲ್ಯೂ ಬರೋಬ್ಬರಿ 27% ಬೆಳೆಯುವ ನಿರೀಕ್ಷೆ ಇದೆ. ಅಂದ್ರೆ ಹೋದ ವರ್ಷ ಬಿಗ್ ಬಿಲಿಯನ್ ಡೇ, ಗ್ರೇಟ್ ಇಂಡಿಯನ್ ಶಾಪಿಂಗ್ ಫೆಸ್ಟಿವಲ್ ನಲ್ಲಿ ಆದ ಸೇಲ್ಸ್ ಗಿಂತ ಈ ವರ್ಷ 27% ಜಾಸ್ತಿ ಸೇಲ್ ಆಗೋ ನಿರೀಕ್ಷೆ ಇದೆ. ಕಾರಣ ನಿಮ್ಗೆ ಗೊತ್ತು, ಆಗ್ಲೇ ಹೇಳಿದ ಹಾಗೆ ಕೇಂದ್ರ ಸರ್ಕಾರದ GST ಗಿಫ್ಟ್, ಡಬಲ್ ದೀಪಾವಳಿ, ಜೊತೆಗೆ ಇನ್ಕಮ್ ಟ್ಯಾಕ್ಸ್ ರಿಲೀಫ್. ದೇಶದ ಜನರಿಗೆ ಭರ್ಜರಿ ಸೇವಿಂಗ್ಸ್ ಆಗ್ತಿರೋದ್ರಿಂದ ಭರ್ಜರಿ ಕನ್ಸಂಪ್ಷನ್ ನಿರೀಕ್ಷೆ ಇದೆ. ಅಂದ್ರೆ ಇರೋ ಹಣವನ್ನೆಲ್ಲ ಗ್ರಾಹಕರು, ಅದರಲ್ಲೂ ಕೂಡ ಆನ್ಲೈನ್ ಶಾಪಿಂಗ್ ಪ್ರಿಯರು ಈ ಫೆಸ್ಟಿವಲ್ ನಲ್ಲೇ ಸುರಿಯೋ ನಿರೀಕ್ಷೆ ಇದೆ. ಫ್ಲಿಪ್ಕಾರ್ಟ್ ಒಂದಕ್ಕೆ ಈ ವರ್ಷ ಬಿಗ್ ಬಿಲಿಯನ್ ಡೇಸ್ ಅವಧಿಯಲ್ಲಿ 35 ಕೋಟಿಗೂ ಅಧಿಕ ಯೂಸರ್ಸ್ ವಿಸಿಟ್ ಮಾಡೋ ನಿರೀಕ್ಷೆ ಇದೆ. ಅಂದ್ರೆ IPL ಫೈನಲ್ಗೆ ಸಿಗೋ ವ್ಯೂವರ್ಶಿಪ್ ಗಿಂತಲೂ ಜಾಸ್ತಿ ಜನ ಶಾಪಿಂಗ್ ಮಾಡೋಕೆ ಮೊಬೈಲ್ ಹಿಡ್ಕೊಂಡು ಕೂತಿರ್ತಾರೆ ಅಂದ್ರೆ ಫ್ಲಿಪ್ಕಾರ್ಟ್ ಒಂದರಲ್ಲೇ. ಹಾಗಿದ್ರೆ ಈ ಶಾಪಿಂಗ್ ಫೆಸ್ಟಿವಲ್ ಆಫರ್ಗಳು ರಿಯಲ್ ಫೇಕಾ? ಇವು ನಮ್ಮನ್ನ ಹೇಗೆ ಬಡವರನ್ನಾಗಿ ಮಾಡ್ತೇವೆ ಅದನ್ನ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ಡೋಂಟ್ ಬೈ, ಡೋಂಟ್ ಸ್ಪೆಂಡ್, ಖರ್ಚು ಮಾಡಬೇಡಿ, ದುಡ್ಡು ಇಟ್ಕೊಳ್ಳಿ. ಏನಕ್ಕೆ ಅಂತ ಆಮೇಲೆ ಹೇಳ್ತೀವಂತವಲ್ಲ, ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ. ಅದಕ್ಕಿಂತ ಮುಂಚೆ ಒಂದು ಖರ್ಚು ಮಾಡಲೇಬೇಕಾಗಿರೋ ವಿಚಾರ ಇದೆ. ನೀವು ಇದು ರೈಟ್ ಟೈಮ್ ಕೂಡ ಹೌದು. ಅದು ಟರ್ಮ್ ಇನ್ಶೂರೆನ್ಸ್ ಮತ್ತು ಹೆಲ್ತ್ ಇನ್ಶೂರೆನ್ಸ್.
ಯಾಕಂದ್ರೆ 2ರ ಮೇಲೂ ಕೂಡ GST 0 ಆಗಿದೆ. ರೇಟ್ ತುಂಬಾ ಕಮ್ಮಿ ಆಗಿದೆ. 18% ಉಳಿತಾಯ ಆಗ್ತಾ ಇದೆ. ಇನ್ಶೂರೆನ್ಸ್ ಕಂಪನಿಗಳಿಗೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಹೋಗ್ಬಿಟ್ಟಿದೆ. ಈಗ ಮುಂಚೆ GST ನಿಮ್ಮ ಹತ್ರ ಕಲೆಕ್ಟ್ ಮಾಡ್ತಾ ಇದ್ರು, ಅವ್ರು ಮಾರ್ಕೆಟಿಂಗ್ ಸ್ಪೆಂಡ್ ಕೂಡ ಮಾಡಿದಾಗ GST ಅಲ್ಲೂ ಕೂಡ ಕಟ್ಟಿರ್ತಿದ್ರು. ಸರ್ಕಾರ GST ಅವರು ನಿಮ್ಮಿಂದ ಕಲೆಕ್ಟ್ ಮಾಡಿದ್ ಕಟ್ಟಬೇಕಾದ್ರೆ ಸ್ವಲ್ಪ ನಾಕ್ ಆಫ್ ಮಾಡ್ಕೊಂಡು ಕ್ರೆಡಿಟ್ ತಗೊಂಡು ಸ್ವಲ್ಪ ಅಲ್ಲಿ ಉಳಿಸ್ತಾ ಇದ್ರು. ಇನ್ಶೂರೆನ್ಸ್ ಕಂಪನಿಗಳಿಗೆ ಪ್ರಾಫಿಟ್ ನ ಮೂಲ ಆಗಿತ್ತು. ಈಗ GST 0 ಆಗಿರೋದ್ರಿಂದ ಕಸ್ಟಮರ್ಸ್ ಹತ್ರ ಕಲೆಕ್ಟೇ ಮಾಡ್ತಿಲ್ಲ ಅಂದಮೇಲೆ ಅವ್ರಿಗೆ ಲಾಸ್ ಆಗ್ತಿದೆ. ಸೊ 18% GST 0 ಆದ್ರೂ ಕೂಡ ಇನ್ನೊಂದು 5-6% ಆದ್ರೂ ಪ್ರೈಸ್ ಹೈಕ್ ಆಗ್ಬೋದು ಇನ್ಶೂರೆನ್ಸ್ ಪ್ರೀಮಿಯಂಗಳದ್ದು ಗೋಯಿಂಗ್ ಫಾರ್ವರ್ಡ್ ಅಂತ ಹೇಳ್ತಿದ್ದಾರೆ. ಸೊ ಅಗೇನ್ ಅವಾಗಲೂ ಕೂಡ ಇವಾಗ ಕಂಪೇರ್ ಮಾಡಿದ್ರೆ ಕಮ್ಮಿ ಇರುತ್ತೆ. ಬಟ್ ಅಲ್ಟಿಮೇಟ್ ಬೆನಿಫಿಟ್ ಸಿಗಬೇಕು ಅಂತ ಹೇಳಿದ್ರೆ ಕಟ್ಟದು 18% 0 ಆಗಿರೋ ಟೈಮ್ನಲ್ಲಿ, ಪ್ರೈಸ್ ಕೂಡ ಹಳೆದೇ ಇರೋ ಟೈಮ್ನಲ್ಲಿ ಇವಾಗಲೇ ಲಾಕ್ ಮಾಡ್ಕೊಂಡ್ರೆ ಒಳ್ಳೇದು. ಸೊ ಸ್ನೇಹಿತರೆ, ಮನೇಲಿ ದುಡಿಯೋ ವ್ಯಕ್ತಿಗೆ ಏನಾದರೂ ಆದ್ರೆ ಇಡೀ ಕುಟುಂಬಕ್ಕೆ ಫಿನಾನ್ಷಿಯಲ್ ಸೆಕ್ಯೂರಿಟಿ ಕೊಡೋದು ಟರ್ಮ್ ಇನ್ಶೂರೆನ್ಸ್. ದುಡಿಯೋ ವ್ಯಕ್ತಿ ಆಬ್ಸೆನ್ಸ್ ನಲ್ಲಿ ಕುಟುಂಬಕ್ಕೆ ಹಣಕಾಸಿನ ಸಮಸ್ಯೆ ಬರದೇ ಇರೋ ರೀತಿ ತಡೆಯುತ್ತೆ. ತಿಂಗಳಿಗೆ ಕೇವಲ 500-600 ರೂಪಾಯಿ ಪ್ರೀಮಿಯಂಗೆ 1 ಕೋಟಿ ರೂಪಾಯಿ ತನಕ ಟರ್ಮ್ ಇನ್ಶೂರೆನ್ಸ್ ಕವರೇಜ್ ಕೊಡೋ ಪ್ಲಾನ್ಗಳಿದಾವೆ. ಅದೇ ರೀತಿ ಹೆಲ್ತ್ ಇನ್ಶೂರೆನ್ಸ್ ಕೂಡ ಅಷ್ಟೇ ಸ್ನೇಹಿತರೆ. ನೀವು